ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಸಿಂದಗಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ತರ ಈ ಫಸ್ಟ್ 2 ಎಸ್ಟೇಟ್ಸ್ ಅವರು ಪ್ರಿವಿಲೇಜಸ್ ಗಳನ್ನ ಎಂಜಾಯ್ ಮಾಡ್ತಾ ಬಂದಿರ್ತಾರೆ, ಆದ್ರೆ ಥರ್ಡ್ ಎಸ್ಟೇಟ್ಸ್ ಅವರು ಮಾತ್ರ ಟ್ಯಾಕ್ಸ್ ಗಳನ್ನ ಪೇ ಮಾಡ್ತಾನೆ ಬಂದಿರ್ತಾರೆ. ಆದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದೇನಂತಂದ್ರೆ ಮೇನ್ಲಿ ಫಸ್ಟ್ ಪಾಯಿಂಟ್, ಈ ಥರ್ಡ್ ಎಸ್ಟೇಟ್ ಅಲ್ಲಿ ಇರುವಂತ ಜನರು ಯಾವ ತರ ಕಷ್ಟಗಳನ್ನ ಪಡ್ತಾ ಇರ್ತಾರೆ. ಸೆಕೆಂಡ್ ಪಾಯಿಂಟ್, ಫ್ರಾನ್ಸ್ ಅಲ್ಲಿ ಯಾವ ತರ ಮಿಡಿಲ್ ಕ್ಲಾಸ್ ಅನ್ನೋ ಗ್ರೂಪ್ ಎಮರ್ಜ್ ಆಯ್ತು ಅನ್ನೋದ್ರ ಬಗ್ಗೆ. ಮತ್ತೆ ಥರ್ಡ್ ಪಾಯಿಂಟ್, ಈ ಫಿಲಾಸಫರ್ಸ್ ಯಾವ ತರ ತಮ್ಮ ಐಡಿಯಾಸ್ ಗಳನ್ನ ಶೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬನ್ನಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ಫ್ರಾನ್ಸ್ ಅಲ್ಲಿ ರೆವಲ್ಯೂಷನ್ ಆಗೋಕಿನ ಮುಂಚೆ ಈ ಸಣ್ಣ ಪುಟ್ಟ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ರೈತರು ಟ್ಯಾಕ್ಸ್ ನ ಹೆಚ್ಚಳ ಮತ್ತು ಫುಡ್ ಸ್ಕೇರ್ಸಿಟಿ ವಿರುದ್ಧ ಪ್ರೊಟೆಸ್ಟ್ ಗಳೆಲ್ಲ ಮಾಡಿರ್ತಾರೆ. ಆದ್ರೆ ಅವು ಒಂದು ದೊಡ್ಡ ಮಟ್ಟಕ್ಕೆ ಹೋಗಿರಲ್ಲ. ಆದ್ದರಿಂದ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜಸ್ ಏನು ಕಂಡು ಬಂದಿರಲ್ಲ. ಫ್ರಾನ್ಸ್ ಅಲ್ಲಿ 1715ರಿಂದ 1789ರವರೆಗೂ 50 lakhs ಅಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರುತ್ತೆ. ನಮ್ಗೆ ಅನ್ಸ್ಬೋದು 50 lakhs ಪಾಪ್ಯುಲೇಷನ್ ತುಂಬಾ ಕಡಿಮೆ ಅಂತೇಳಿ, ಆದ್ರೆ ಆಗಿನ ಕಾಲಕ್ಕೆ 50 lakhs ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗಿರುತ್ತೆ. ಈ ಫ್ರಾನ್ಸ್ ಅಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗೆಲ್ಲ ಫುಡ್ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗ್ಬೇಕಲ್ವಾ. ಅದ್ರ ಬದಲಾಗಿ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗೆಲ್ಲ ಫುಡ್ ಪ್ರೊಡಕ್ಷನ್ ಡಿಕ್ರೀಸ್ ಆಗ್ತಾನೆ ಬಂದಿರುತ್ತೆ. ಫ್ರಾನ್ಸ್ ಅಲ್ಲಿ ಅವರ ಸ್ಟೇಪಲ್ ಫುಡ್ ಬ್ರೆಡ್ ಆಗಿರುತ್ತೆ, ಅದರ ಪ್ರೈಸ್ ಸಹ ಹೈಕ್ ಆಗಿರುತ್ತೆ. ಅಲ್ಲಿ ಬಹಳಷ್ಟು ಜನರು ಕೂಲಿ ಕೆಲಸ ಮಾಡ್ತಾ ಬದುಕ್ತಾ ಇರ್ತಾರೆ. ಅವರು ದುಡಿಯುವಂತ ದುಡ್ಡು ಕಡಿಮೆ ಆಗಿರುತ್ತೆ ಮತ್ತೆ ತಿನ್ನುವ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಗ್ಯಾಪ್ ತುಂಬಾ ದೊಡ್ಡದಾಗಿರುತ್ತೆ. ಹಿಂದಿನ ದಿನಗಳಲ್ಲಿ ಫ್ರಾನ್ಸ್ ಅಲ್ಲಿ ತುಂಬಾ ಮಳೆ ಆದಾಗ ಅವರು ಬೆಳೆದಂತ ಬೆಳೆಗಳು ನಾಶವಾದಾಗ ಬಹಳಷ್ಟು ಜನರು ಹೊಟ್ಟೆ ಹಸಿವಿನಿಂದ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಈ ಫ್ರಾನ್ಸ್ ಅಲ್ಲಿ ಪ್ರಾಸ್ಪರಸ್ ಪೀಪಲ್ಸ್, ಎಕನಾಮಿಕಲಿ ಸ್ಟೇಬಲ್ ಇರುವಂತ ವ್ಯಕ್ತಿಗಳು, ಅವರುಗಳಿಗೆ ಎಜುಕೇಶನ್ ಆಕ್ಸೆಸ್ ಇರುತ್ತೆ. ಆದ್ದರಿಂದ ಫ್ರಾನ್ಸ್ ಅಲ್ಲಿ ಯಾವ ತರ ರೆವಲ್ಯೂಷನ್ ತರಬೇಕನ್ನೋ ಐಡಿಯಾಗಳು ಅವರುಗಳಿಗೆ ಇರುತ್ತೆ. ಈ 18ನೇ ಶತಮಾನದಲ್ಲಿ ಒಂದು ಸೋಷಿಯಲ್ ಗ್ರೂಪ್ ಹುಟ್ಕೊಳ್ಳುತ್ತೆ. ಅದು ಯಾವ್ದಂತಂದ್ರೆ ಮಿಡಿಲ್ ಕ್ಲಾಸ್. ಈ ಮಿಡಿಲ್ ಕ್ಲಾಸ್ ಅಲ್ಲಿ ಇರುವಂತ ಜನರು ತುಂಬಾ ಚೆನ್ನಾಗಿ ಓವರ್ಸೀಸ್ ಥ್ರೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನು ಮಾಡ್ತಾ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಹಣವನ್ನು ಗಳಿಸಿರ್ತಾರೆ. ಈ ಥರ್ಡ್ ಎಸ್ಟೇಟ್ ಅಲ್ಲಿ ಬಿಸ್ನೆಸ್ ಮೆನ್ಸ್, ವ್ಯಾಪಾರಿಗಳು, ಮ್ಯಾನುಫ್ಯಾಕ್ಚರರ್ಸ್ ಅಲ್ಲದೆ ಲಾಯರ್ಸ್, ಗೌರ್ಮೆಂಟ್ ಅಫಿಷಿಯಲ್ಸ್ ಸಹ ಇರ್ತಾರೆ. ಇವರೆಲ್ಲ ಎಜುಕೇಟೆಡ್ ಆಗಿದ್ರಿಂದ ಯಾವುದೇ ತರಹದ ಗ್ರೂಪ್ಸ್ಗೆ ಪ್ರಿವಿಲೇಜಸ್ ಗಳನ್ನ ಹುಟ್ಟಾನೆ ಪಡಿಬಾರ್ದು. ಏನೇ ಪ್ರಿವಿಲೇಜಸ್ ಸಿಕ್ಕರು ಅವರವರ ಮೆರಿಟ್ ಮೇಲೆ ಸಿಗ್ಬೇಕು ಅನ್ನುವ ಐಡಿಯಾ ಇವ್ರಗಳದ್ದು ಆಗಿರುತ್ತೆ. ಈ ತರ ಥಿಂಕಿಂಗ್ ಗಳನ್ನು ನೋಡ್ತಾ ಇದ್ರೆ ಫ್ರಾನ್ಸ್ ಸೊಸೈಟಿಯಲ್ಲಿ ಈಕ್ವಲ್ ಫ್ರೀಡಮ್, ಈಕ್ವಲ್ ರೂಲ್ಸ್ ಅಂಡ್ ಈಕ್ವಲ್ ಆಪರ್ಚುನಿಟಿ ಸಿಗೋ ಪಾಸಿಬಿಲಿಟಿ ಜಾಸ್ತಿ ಕಾಣ್ತಾ ಬರುತ್ತೆ. ಈ ಮಿಡಿಲ್ ಕ್ಲಾಸ್ ಅವರಿಗೆ ಫ್ರಾನ್ಸ್ ಸೊಸೈಟಿಯಲ್ಲಿ ಚೇಂಜಸ್ ಗಳನ್ನ ತರೋಕೆ ಐಡಿಯಾಸ್ ಗಳನ್ನ ಕೊಡ್ತಾ ಇದ್ದಿದ್ದು ಈ ಫಿಲಾಸಫರ್ಸ್. ಅದರಲ್ಲಿ ಇಬ್ಬರು ಪ್ರಮುಖವಾದ ಫಿಲಾಸಫರ್ಸ್ ಅಂತಂದ್ರೆ ಜಾನ್ ಲಾಕ್ ಅಂಡ್ ಜೀನ್ ಜಾಕ್ ರೂಸಿಯೋ. 2 ಟ್ರೀಟೀಸ್ ಆಫ್ ಗೌರ್ಮೆಂಟ್ ಅನ್ನುವ ಪುಸ್ತಕದಲ್ಲಿ ಜಾನ್ ಲಾಕ್ ಒಂದಷ್ಟು ಎವಿಡೆನ್ಸಸ್ ಗಳನ್ನ ಬರೆದಿರ್ತಾನೆ. ಅದೇನಂತಂದ್ರೆ ನಾವು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು. ಮತ್ತೆ ಫ್ರಾನ್ಸ್ ದೇಶದಲ್ಲಿ ಇರುವಂತ ರಾಜ ಲೂಯಿಸ್ 16ಗೆ ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸೋಕೆ ಹಕ್ಕು ಇದೆಯೋ ಇಲ್ಲೋ, ಇವುಗಳಿಗೆ ಸಂಬಂಧಪಟ್ಟಂತೆ ಜಾನ್ ಲಾಕ್ ಹಲವಾರು ಐಡಿಯಾಸ್ ಗಳನ್ನ ಬರೆದಿರ್ತಾನೆ. ಈ ರೂಸೋ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ ರೆಪ್ರೆಸೆಂಟೇಟಿವ್ ಹತ್ರ ಹೋಗಿ ತಮ್ಮ ಐಡಿಯಾಸ್ ಗಳನ್ನ ಶೇರ್ ಮಾಡ್ತಾರೆ. ಈ ರೆಪ್ರೆಸೆಂಟೇಟಿವ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಊರಿನಲ್ಲಿ ಇರುವ ಜನರನ್ನು ಕಲೆ ಹಾಕಿ ಈ ಜನರನ್ನು ಒಂದು ಕಡೆ ಕೂರಿಸಿ ಮತ್ತೆ ರೆಪ್ರೆಸೆಂಟೇಟಿವ್ಸ್ ಒಂದು ಕಡೆ ಕೂತು ಮಧ್ಯದಲ್ಲಿ ಈ ಫಿಲಾಸಫರ್ಸ್ ತಮ್ಮ ಐಡಿಯಾಸ್ ಗಳನ್ನ ಶೇರ್ ಮಾಡ್ತಾ ಬರ್ತಾರೆ. ಯಾಕೆ ಈ ಫಿಲಾಸಫರ್ಸ್ ರೆಪ್ರೆಸೆಂಟೇಟಿವ್ಸ್ ಹತ್ರ ಹೋಗಿ ತಮ್ಮ ಐಡಿಯಾಸ್ ಗಳನ್ನ ಶೇರ್ ಮಾಡಿ ಮತ್ತೆ ಈ ರೆಪ್ರೆಸೆಂಟೇಟಿವ್ಸ್ ಜನರ ಹತ್ರ ಹೋಗಿ ಫಿಲಾಸಫರ್ಸ್ ಹೇಳಿರುವಂತ ಐಡಿಯಾಸ್ ಗಳನ್ನ ಶೇರ್ ಮಾಡಬೇಕು? ಇದೆಲ್ಲ ಒಂದು ದೊಡ್ಡ ಲಾಂಗ್ ಪ್ರಾಸೆಸ್ ಆಗುತ್ತಲ್ವಾ ಅಂತಂದ್ರೆ ಇಲ್ಲಿ ಮೇನ್ ಪಾಯಿಂಟ್ ಬರೋದೇನಂತಂದ್ರೆ ಫ್ರಾನ್ಸ್ ಅಲ್ಲಿ ಹಾಫ್ ಆಫ್ ದಿ ಪೀಪಲ್ಸ್ ಅನ್ಎಜುಕೇಟೆಡ್ ಪೀಪಲ್ಸ್ ಆಗಿರ್ತಾರೆ. ಈ ರೆಪ್ರೆಸೆಂಟೇಟಿವ್ಸ್ ಪೀಪಲ್ಸ್ ಏನಾಗಿರ್ತಾರೆ ಅಂತಂದ್ರೆ ಇವರು ಎಜುಕೇಟೆಡ್ ಅಂಡ್ ಎಕನಾಮಿಕಲಿ ಸ್ಟೇಬಲ್ ಇರುವಂತ ವ್ಯಕ್ತಿಗಳು ಆಗಿರ್ತಾರೆ. ಆದ್ದರಿಂದ ಈ ಜನರು ಏನ್ ಮಾಡ್ತಾರೆ ಅಂತಂದ್ರೆ ರೆಪ್ರೆಸೆಂಟೇಟಿವ್ಸ್ ಮಾತುಗಳನ್ನ ಕೇಳ್ತಾ ಇರ್ತಾರೆ. ಅದಕ್ಕೆ ಈ ಫಿಲಾಸಫರ್ಸ್ ಹೋಗಿ ರೆಪ್ರೆಸೆಂಟೇಟಿವ್ಸ್ ನ ರೀಚ್ ಮಾಡಿ ತಮ್ಮ ಐಡಿಯಾಸ್ ಗಳನ್ನ ತಿಳಿಸಿದಾಗ ಈ ರೆಪ್ರೆಸೆಂಟೇಟಿವ್ಸ್ ಹೋಗಿ ಜನರಿಗೆ ಐಡಿಯಾಸ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ರೆಪ್ರೆಸೆಂಟೇಟಿವ್ಸ್ ಐಡಿಯಾಸ್ ಗಳನ್ನ ಜನರಿಗೆ ತಿಳಿಸಿದ ಮೇಲೆ ಈ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಟೀ ಸ್ಟಾಲ್ಸ್, ಕಟಿಂಗ್ ಶಾಪ್ ಗಳಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಮತ್ತೆ ನ್ಯೂಸ್ ಪೇಪರ್ಸ್, ಬುಕ್ಸ್ ಇಂದ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಇನ್ನು ಊರು ತುಂಬಾ ಜೋರಾಗಿ ಕೂಗ್ತಾ ಆ ಐಡಿಯಾಸ್ ಗಳನ್ನ ಜನರಿಗೆ ತಿಳಿಸ್ತಾ ಬರ್ತಾರೆ. ಈ ಥರ್ಡ್ ಎಸ್ಟೇಟ್ ಪೀಪಲ್ಸ್ ಗಂತೂ ಒಂದು ಐಡಿಯಾ ಬಂದಿದೆ, ನಾವು ಯಾವ ತರ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ. ಪಾಪ ಈ ಲೂಯಿಸ್ 16 ನ ಗತಿ ಏನು? ಈ ಲೂಯಿಸ್ 16 ಏನ್ ಮಾಡ್ತಾನೆ ಅಂತಂದ್ರೆ ಟ್ಯಾಕ್ಸ್ ನ ಹೆಚ್ಚಳದ ಬಗ್ಗೆ ಪ್ರಪೋಸಲ್ ನ 3 ಎಸ್ಟೇಟ್ ರೆಪ್ರೆಸೆಂಟೇಟಿವ್ಸ್ಗೆ ಕಳಿಸ್ತಾನೆ. ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.